ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂನಲ್ಲಿ 80 ಟಿಎಂಸಿ ನೀರು ಸಂಗ್ರಹ ಆಗಿತ್ತು. ಜಲಾಶಯಕ್ಕೆ 1,20,000 ಕ್ಯೂಸೆಕ್ ನೀರು ಒಳಹರಿವು. ನದಿಗೆ ಸುಮಾರು 1,60,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯದ 31 ಗೇಟ್ಗಳ ಮುಖಾಂತರವಾಗಿ ನದಿಗೆ ನೀರು ಬಿಡುಗಡೆ ಆಗಿದೆ. ಜಲಾಶಯದ ಸೇತುವೆ ಮೇಲೆ ಜನರು ಓಡಾಡದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಾಶಯವನ್ನು ನೋಡೋದಕ್ಕೆ ನೂರಾರು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ಜಲಾಶಯ ಎಲ್ಲ ಕಡೆಯಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ನೀರಿನ ಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಡ್ಯಾಮ್ಗಳಲ್ಲೆಲ್ಲ ನೀರು ತುಂಬಿ ಹರಿತಾ ಇದೆ. ನದಿಗಳಿಗೆ ನೀರನ್ನು ಬಿಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರವಾಸಿಗರು ಅಲ್ಲೆಲ್ಲ ಬಂದು ಹುಚ್ಚಾಟ ಮೆರೆಯೋ ಹಾಗಿಲ್ಲ. ಸೆಲ್ಫಿ ರೀಲ್ಸು ಅಂತೆಲ್ಲ ಹೇಳಿ ಕೊನೆಗೇನಾದರೂ ಅನಾಹುತಗಳು ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ನೋಡಿ ಎಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಯಾರೂ ಇಲ್ಲೆಲ್ಲ ಓಡಾಡಬಾರ್ದು ಅಂತ ನಿರ್ಬಂಧವನ್ನು ಹೇರಲಾಗಿದೆ. ಹಾಗೆಯೇ ತುಂಗಭದ್ರಾ ನದಿ ಪಾತ್ರದ ಜನರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬೇಡಿ ಅಂತ. ಹಾಗೆಯೇ ಈ ದನಕರಗಳನ್ನೆಲ್ಲ ಮೇಯಿಸೋದಕ್ಕೆ ಅಂತೆಲ್ಲ ಕಳಿಸೋದು ಈ ಥರದ್ದೆಲ್ಲ ಮಾಡಬೇಡಿ ಅನ್ನೋದನ್ನು ಎಚ್ಚರಿಕೆ ನೀಡಲಾಗಿದೆ. ಇವಾಗ ಜಾಸ್ತಿ ಮಳೆ ಆಗಿದೆಲ್ಲ ಅದಕ್ಕೆ ನೀರು ಬಿಟ್ಟಿದಾರ ಭಾಳ ಚೆನ್ನಾಗಿದೆ. ಅವಾಗೆಲ್ಲ ಆಗಸ್ಟ್ 15 ಅದಕ್ಕೆ ಬಿಡ್ತಾ ಇದ್ರು. ಇವಾಗ ಜಾಸ್ತಿ ಮಳೆ ಆಗಿರೋದ್ರಿಂದ ಈಗ ಬಿಟ್ಟಾರ. ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಪ್ಲೇಸ್ ನೋಡಿ ವಿಸಿಟ್ ಮಾಡ್ರಿ. ಮತ್ತು ಇಲ್ಲೆಲ್ಲ ನೋಡೋವಂಥ ಇವೆಲ್ಲ ಹಂಪಿ ಎಲ್ಲ ನಿಯರ್ ಪ್ಲೇಸಸ್ ಅವೆಲ್ಲ ಎಲ್ಲ ಕವರ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಭಾಳ ಖುಷಿನೂ ಸಿಗ್ತದೆ. ಆಮೇಲೆ ಈ ಮಳೆಗಾಲದಾಗ ಈ ಟೈಮ್ ವೆದರ್ ಭಾಳ ಬೆಸ್ಟ್ ಇದೆ ರೀ. ಜಾಸ್ತಿ ಬಿಸಿಲಿಲ್ಲ ಏನಿಲ್ಲ. ಎಲ್ಲರೂ ತಮ್ಮ ಮಕ್ಕಳ ಕರ್ಕೊಂಡು ಬಂದು ನೋಡಿ ಹೋಗಲಿ ಅಂತ. ಇಷ್ಟವಾಗಿ ಜಾಸ್ತಿ ಮಳೆ ಆಗಿದೆಲ್ಲ ಅದಕ್ಕೆ ನೀರು ಬಿಟ್ಟಿದಾರ ಭಾಳ ಚೆನ್ನಾಗಿದೆ. ಅವಾಗೆಲ್ಲ ಆಗಸ್ಟ್ 15 ಅದಕ್ಕೆ ಬಿಡ್ತಾ ಇದ್ರು. ಇವಾಗ ಜಾಸ್ತಿ ಮಳೆ ಆಗಿರೋದ್ರಿಂದ ಈಗ ಬಿಟ್ಟಾರ. ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಪ್ಲೇಸ್ ನೋಡಿ ವಿಸಿಟ್ ಮಾಡ್ರಿ. ಮತ್ತು ಇಲ್ಲೆಲ್ಲ ನೋಡೋವಂಥ ಇವೆಲ್ಲ ಹಂಪಿ ಎಲ್ಲ ನಿಯರ್